ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋ ಅಂಥದ್ದು ಸುಗ್ಗಿ ರೆಸಾರ್ಟ್ಗೆ. ಇದಿರೋ ಅಂಥದ್ದು ಆನೇಕಲ್ ಹತ್ರ. ಸೊ ನಾನು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಕೂಡ ಚೆಕ್ ಮಾಡ್ಕೋಬೋದು. ನಾವು ಆಲ್ರೆಡಿ ರೂಮ್ನೆಲ್ಲ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಬಂದ ಕೂಡಲೇ ರಿಸೆಪ್ಷನ್ ಹತ್ರ ಚೆಕ್ ಮಾಡಿಸ್ಬಿಟ್ಟು ಕೀನ ತೊಗೊಂಡು ನಾವು ರೂಮ್ಗೆ ಹೊರಟ್ವಿ. ಸೊ ಅವ್ರು ಬಂದ ಕೂಡಲೇ ನಮಗೆ ಅಲ್ಲಿ ರೂಲ್ಸು ಹಾಗೆ ಅಲ್ಲಿರೋ ಆ್ಯಕ್ಟಿವಿಟೀಸ್ದೆಲ್ಲ ಲಿಸ್ಟ್ ಹೇಳ್ತಾರೆ. ಸೊ ನಾವು 3 ಜನ ಬಂದಿದ್ದು, ನಾನು ನಮ್ಮ ಮನೆಯವರು ಹಾಗೆ ಪಾಪು. ಆ ಪಾಪುಗೆ ಯಾವುದೇ ರೀತಿ ಚಾರ್ಜಸ್ ಇರಲಿಲ್ಲ, ನಮ್ಮಿಬ್ಬರಿಗೆ ಅಷ್ಟೇ. ಸೊ ಅವರು 2 ಕೂಪನ್ನು ಅಂದರೆ ಕೂಲ್ ಡ್ರಿಂಕ್ಸ್ ಕೂಪನ್ ಕೊಡ್ತಾರೆ, ವೆಲ್ಕಮ್ ಡ್ರಿಂಕಿಗೋಸ್ಕರ 2, ಹಾಗೆ ಇನ್ನೆರಡು ಕೈಗೆ ಟ್ಯಾಗ್ ಮಾಡೋಕ್ಕೆ 2 ಟ್ಯಾಗ್ ಸ್ಲಿಪ್ಪು ಕೂಡ ಕೊಡ್ತಾರೆ. ಸೊ ನೀವು ರೆಸಾರ್ಟಿಂದ ಹೋಗೋವರೆಗೂ ಆ ಸ್ಲಿಪ್ಪು ನಿಮ್ಮ ಕೈಯಲ್ಲಿ ಇರಬೇಕು. ಯಾಕಂದರೆ ಅದರಲ್ಲೇ ನಮಗೆ ಆ್ಯಕ್ಟಿವಿಟೀಸ್ ಕೂಡ ಅದನ್ನ ಯೂಸ್ ಮಾಡಿಕೊಂಡೇ ಮಾಡುವಂಥದ್ದು. ಹೇಗೆಂದರೆ ಅಲ್ಲಿ 12 ಡಾಟ್ಸ್ ಇರುತ್ತೆ. ಸೊ ಒಂದೊಂದು ಗೇಮ್ಗೆ ಇಷ್ಟು ಡಾಟ್ಸ್ ಅಂತೇಳಿ ಅದನ್ನ ಯೂಸ್ ಮಾಡಿಕೊಂಡು ನಾವು ಗೇಮ್ಸ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ತುಂಬಾ ಟೆಂಟ್ ಹೌಸ್ ಕೂಡ ಇತ್ತು. ನಾವು ವುಡನ್ ಹಟ್ ತೊಗೊಂಡಿದ್ದು. ಫಸ್ಟ್ ಟೈಮ್ ಈ ಥರ ರೂಮಲ್ಲಿ ನಾವು ಸ್ಟೇ ಮಾಡ್ತಿರೋವಂಥದ್ದು. ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾವು ಬೇರೆ ಕಡೆ ಎಲ್ಲ ಹೋದಾಗ ನಾರ್ಮಲ್ ರೂಮ್ಸಲ್ಲೆಲ್ಲ ಸ್ಟೇ ಮಾಡಿದ್ವಿ. ಬಟ್ ಈ ರೀತಿ ವುಡನ್ ಹಟ್ಟಲ್ಲಿ ಯಾವತ್ತೂ ಸ್ಟೇ ಮಾಡಿರಲಿಲ್ಲ. ಹಾಗೆ ಟೆಂಟ್ ಹೌಸಲ್ಲೂ ಕೂಡ ಸ್ಟೇ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಈಗ ವಿಂಟರ್ ಅಲ್ವಾ, ಪಾಪು ಇರೋದ್ರಿಂದ ಅವನಿಗೆ ತುಂಬ ಚಳಿ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಟೆಂಟ್ ಹೌಸ್ನ ತೊಗೊಳ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಮ್ಮರಲ್ಲಿ ಬಂದಾಗ ನಾವು ಟೆಂಟ್ ಹೌಸ್ನ ಯೂಸ್ ಮಾಡೋಣ ಅಂತ ಇದ್ದೀವಿ. ನಾವು ಕೂಡ ಬ್ಯಾಂಗ್ಳೂರಲ್ಲಿ ಕೆಲವೊಂದು ರೆಸಾರ್ಟ್ಸ್ಗೆ ಹೋಗಿದ್ದೀವಿ. ಗುಹಾಂತರ, ಶಿಲೇಂದ್ರ ಹಾಗೆ ರುಪೀಸ್ ರೆಸಾರ್ಟ್ ಕೂಡ. ಈ ಸುಗ್ಗಿ ರೆಸಾರ್ಟ್ಗೆ ಬಂದಿರೋದು ಫಸ್ಟ್ ಟೈಮ್ ನಾವು. ಯಾವಾಗಲೂ ಡೇ ಔಟ್ಗೆ ಬಂದಿದ್ವಿ, ಯಾವತ್ತೂ ಕೂಡ ಸ್ಟೇ ಮಾಡಿರಲಿಲ್ಲ. ಸೊ ಒಂದು ಸ್ಟೇ ಇದ್ದಾಗ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಅಂದ್ಕೊಂಡು ನೋಡೋಣ ಅಂಥೇಳಿ ನಾವು ಈ ಸಲ ಸ್ಟೇ ಮಾಡೋಣ ಅಂಥೇಳಿ ಬಂದಿದ್ದೀವಿ. ನಾವು ರೆಸಾರ್ಟ್ಗೆ ಬರೋ ಅಷ್ಟೊತ್ತಿಗೆ 2 o'clock ಆಗೋಗಿತ್ತು. ಸೊ ನಾವು ಚೆಕ್ ಇನ್ ಮಾಡಿಕೊಂಡು ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಮತ್ತೆ ನಾವು ಡೈನಿಂಗ್ ಹಾಲ್ಗೆ ಬಂದ್ವಿ ಊಟ ಮಾಡೋಣ ಅಂಥೇಳಿ. ಸೊ ಇಲ್ಲಿ ಡೈನಿಂಗ್ ಹಾಲ್ ಕೂಡ 2 ಇತ್ತು. ಬಟ್ ಡೇ ಔಟ್ ಅವರೇ ತುಂಬ ಇರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು ಬಂದ ಕೂಡಲೇ. ಸೊ ನಮ್ಮದು ಚೆಕ್ ಇನ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11:30 ಇತ್ತು. ಸೊ ಚೆಕ್ಔಟ್ ಬಂದು ನೆಕ್ಸ್ಟ್ ಡೇ ಸೇಮ್ ಟೈಮಿಂಗ್ಸ್ಗೆ ಇರುತ್ತೆ. ನಾವು ಊಟ ಆಗಿದ್ದ ಕೂಡಲೇ ಅಲ್ಲೇ ರೆಸಾರ್ಟಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾಯಿದ್ವಿ. ಹಾಗೆ ಯಾವ್ಯಾವ ಗೇಮ್ಸ್ ಎಲ್ಲ ಇದೆ ಅಂಥೇಳಿ ಅದರದ್ದು ಪ್ಲೇಸ್ ಎಲ್ಲ ಎಲ್ಲಿ ಬರುತ್ತೆ ಅಂಥೇಳಿ ನೋಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಸ್ವಲ್ಪ ಡ್ರೈ ಗೇಮ್ಸ್ನ ಆಟ ಆಡೋಣ ಅಂಥೇಳಿ ನಾವು ಕೂಡ ಈಗ ಪ್ಲೇ ಏರಿಯಾ ಹತ್ರ ಬಂದ್ವಿ. ಸೊ ನಾನು ಕೂಡ ಅಲ್ಲೇ ನಿಹಾಲ್ನ ಆಟ ಆಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಶ್ರೀಕಾಂತ್ ಇದ್ದವರು ನಾನು ಸ್ಕೈ ಸ್ಕೇಟಿಂಗ್ನ ಆಡ್ಕೊಬರ್ತೀನಿ ಅಂತೇಳಿ ಅವರು ಆ ಸ್ಕೈ ಸ್ಕೇಟಿಂಗ್ ಹತ್ರ ಹೋದರು. ತುಂಬಾ ಗೇಮ್ಸ್ಗಳಿತ್ತು. ಬಟ್ ಯಾವುದೇ ಗೇಮಿಗೆ ಹೋದರೂ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಏನಕ್ಕಂದರೆ ತುಂಬಾ ಜನ ಇದ್ರಲ್ವ ಹಾಗಾಗಿ. ಸೊ ಈ ಮೆಲ್ ಡೌನ್ ಆ್ಯಕ್ಟಿವಿಟಿ ಆಗಲಿ, ವಾಟರ್ ಝೋರ್ಬಾ ಎಲ್ಲ ಚೆನ್ನಾಗಿತ್ತು. ಸೊ ಶ್ರೀಕಾಂತ್ ಬುಲ್ ರೈಡಲ್ಲೇ ಆಡ್ತೀನಿ ಅಂತೇಳಿ ಆಟ ಆಡ್ತಾ ಇದ್ದಾರೆ.
ಸೊ ಒಬ್ಬರು ಆಟ ಆಡುವಾಗ ಒಬ್ಬರು ಮಗುನ ನೋಡ್ಕೊಳ್ತಾ ಇದ್ವಿ. ಸೊ ನಿಹಾಲ್ ಕೂಡ ಆಟ ಆಡ್ತೀನಿ ಅಂತೇಳಿ ಇಲ್ಲಿ ಬೋಟಿಂಗ್ ಹತ್ರ ಬಂದ. ಸೊ ಪಾಪಗೆ ಸಪ್ರೇಟ್ ಯಾವುದೇ ರೀತಿ ಕೈಗೆ ಟೈ ಮಾಡಿರಲಿಲ್ಲ. ಸೊ ನಮಗೆ ಟ್ಯಾಗ್ ಸ್ಲಿಪ್ ಇದೆಯಲ್ಲ ಅದನ್ನ ಯೂಸ್ ಮಾಡಿಕೊಂಡೆ ಕೆಲವೊಂದು ಗೇಮ್ಸಲ್ಲಿ ಆಡಿಸ್ಬೇಕಿತ್ತು, ಇನ್ನು ಕೆಲವೊಂದರಲ್ಲಿ ಫ್ರೀನೇ ಇತ್ತು. ಇದಕ್ಕೆಲ್ಲ ನಮ್ಮದು ಟ್ಯಾಗ್ ಸ್ಲಿಪ್ ಇದೆಯಲ್ಲ ಅದರಲ್ಲಿ 1-2 ಡಾಟ್ನ ಟಿಕ್ ಮಾಡ್ತಾರೆ. ಅದನ್ನ ಮಾಡಿದ್ಮೇಲೆ ಮಗು ಆಟ ಆಡುವಂಥದ್ದು. ಅಂದರೆ ಬಿಲೋ 5 ಇಯರ್ಸ್ ಮಕ್ಕಳಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ ಅಲ್ವಾ, ಹಾಗಾಗಿ ನಮ್ಮದು ಟ್ಯಾಗ್ ಸ್ಲಿಪ್ನ ಯೂಸ್ ಮಾಡಿ ಅವ್ರು ಆಟ ಆಡಬೇಕು. ಎಬೋ 5 ಇಯರ್ಸ್ ಮಕ್ಕಳಿಗೆಲ್ಲ ಸಪ್ರೇಟ್ ಪೇ ಇರುತ್ತೆ, ಹಾಗೆ ಸಪ್ರೇಟ್ ಟ್ಯಾಗ್ ಸ್ಲಿಪ್ ಕೂಡ ಇರುತ್ತೆ ಅವರಿಗೆ. ಇನ್ ಕೇಸ್ ಒಬ್ಬರು ಬಂದಿರೋ ಗ್ರೂಪಲ್ಲಿ ಒಬ್ಬರು ಆಟ ಆಡಿಲ್ಲ ಅಂದರೂ ಕೂಡ ಅವ್ರದ್ದು ಟ್ಯಾಗ್ ಸ್ಲಿಪ್ನ ಯೂಸ್ ಮಾಡಿ ಇನ್ನೊಬ್ಬರು ಕೂಡ ಆಟ ಆಡ್ಬೋದಿತ್ತು. ಈ ರೀತಿಯಾದಂತಹ ಅಡ್ವೆಂಚರ್ ಗೇಮ್ಸ್ ಕೂಡ ಇತ್ತು. ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ 2 ಕೂಲ್ ಡ್ರಿಂಕ್ಸ್ ಕೂಪನ್ ಕೊಡ್ತಾರೆ ಅಂತೇಳಿ, ಅಂದರೆ ಅದು ವೆಲ್ಕಮ್ ಡ್ರಿಂಕ್ ಕೂಪನ್ನು. ನೀವು 5:30 ಒಳಗೆ ಯಾವಾಗ ಬೇಕಾದ್ರೂ ತೊಗೊಂಡು ಕುಡಿಬೋದಿತ್ತು. ಸೊ ನಾವು 4 o'clock ಅನ್ನೋ ಹಾಗೆ ಜ್ಯೂಸನ್ನ ತೊಗೊಂಡು ಕುಡಿದ್ವಿ. ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಬಟ್ ಪಾಪು ತುಂಬಾ ಇಷ್ಟಪಟ್ಟು ಹೋದ. ಬಟ್ ಅದು 4 o'clock ಅಲ್ವಾ, ಸ್ವಲ್ಪ ಚಳಿ ಬೇರೆ ಸ್ಟಾರ್ಟ್ ಆಯಿತು. ಅವನು ನೀರಲ್ಲಿ ಆಟ ಆಡೋಕ್ಕೆ ಸ್ವಲ್ಪ ಹೆದರ್ಕೊಂಡ. ಆ ಪೂಲಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ದ. ರೈನ್ ಡ್ಯಾನ್ಸ್ನ ಮುಗಿಸ್ಕೊಂಡು ನಾವು ಪೂಲ್ ಹತ್ರ ಬಂದು ಆಟ ಆಡಿದ್ವಿ. ಸೊ ನಾವು ಪೂಲಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತೇಳಿ ರೂಮಿಗೆ ಹೊರಟ್ವಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇತ್ತು. ಕಾಫಿ, ಟೀ, ಚುರುಮುರಿ, ಹಾಗೆ ಬೋಂಡ ಎಲ್ಲ ಇತ್ತು. ಹಾಗೆ ಕಡಲೆಕಾಳು ಉಸ್ಲಿ ಬರುತ್ತಲ್ಲ ಅದು ಕೂಡ ಇತ್ತು. ನಾವು ಕೂಡ ಅದನ್ನೆಲ್ಲ ತಿನ್ಕೊಂಡು ಹಾಗೆ ವಾಕ್ ಮಾಡೋಣ ಅಂತೇಳಿ ಹೊರಗಡೆ ಬಂದ್ವಿ. ಸೊ ನೈಟು ಲೈಟಿಂಗ್ಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಅಲ್ಲಿ ಅಕ್ವೇರಿಯಂ ಕೂಡ ಇತ್ತು. ಪಾಪ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ದ. ನಾವು ಆಮೇಲೆ ಅಲ್ಲಿಂದ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ನೈಟ್ ಡಿನ್ನರ್ಗೆ ಅಂತೇಳಿ ಮತ್ತೆ ಡೈನಿಂಗ್ ಹಾಲ್ ಹತ್ರ ಬಂದ್ವಿ. ಡಿನ್ನರ್ ಬಂದು 8:30 to 10 o'clockವರೆಗೂ ಇತ್ತು. ಸೊ ನಾವು 9 o'clock ಅನ್ನೋ ಹಾಗೆ ಡಿನ್ನರ್ಗೆ ಹೊರಟ್ವಿ. ಆ್ಯಕ್ಚುಲಿ ನನಗೆ ಮಧ್ಯಾಹ್ನ ಊಟಕ್ಕಿಂತ ನೈಟ್ ಡಿನ್ನರೇ ತುಂಬಾ ಇಷ್ಟ ಆಯಿತು. ಲಿಮಿಟೆಡ್ ಐಟಮ್ಸ್ ಇದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಆ್ಯಕ್ಚುಲಿ ತುಂಬ ಬಿಸಿಲಿತ್ತಲ್ವ, ಅದಕ್ಕೇನಾದರೂ ಹಾಗೆ ಅನ್ನಿಸ್ತೋ ಏನೋ, ಮಧ್ಯಾಹ್ನ ಸರಿಯಾಗಿ ಊಟ ಕೂಡ ಮಾಡೋಕ್ಕಾಗಲಿಲ್ಲ. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಸಾಮಾನ್ಯವಾಗಿ ನಿಹಾಲ್ ಹೊರಗಡೆ ನಾನ್ ವೆಜ್ ಅಷ್ಟೊಂದು ಇಷ್ಟಪಡೋದಿಲ್ಲ. ಮೊಟ್ಟೆ ತಿಂತಾನೆ, ಹಾಗೆ ಎಗ್ ಫ್ರೈಡ್ ರೈಸು, ಎಗ್ ರಿಲೇಟೆಡ್ ಏನಾದ್ರು ತಿಂತಾನೆ. ಬಟ್ ಚಿಕನ್ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಹೊರಗಡೆ ನಾವೇನಾದರೂ ಹೋದರೆ ಅವನಿಗೆ ವೆಜ್ಜನ್ನೇ ತಿನ್ನಿಸ್ತೀವಿ. ಮೊಟ್ಟೆ ಎಲ್ಲ ಇಷ್ಟಪಟ್ಟು ತಿಂತಾನೆ. ಈ ಚಿಕನ್ ಆಗಲಿ ಫಿಶ್ ಆಗಲಿ ಅಷ್ಟೊಂದು ಹೊರಗಡೆ ಅವನು ಇಷ್ಟಪಡೋದಿಲ್ಲ. ನಿಹಾಲ್ ಯಾಕೋ ಆಗಿ ಬರ್ತಿರೋದು. ನಾನು ಹೇಳಿದೆ ನಿಮ್ಮ ಮಧ್ಯಾಹ್ನನೇ ಐಸ್ ಕ್ರೀಮ್ ತಿಂದಿದ್ಯಾ, ತೊಗೊಂಡು ಬರಬೇಡ ಅಂತೇಳಿ. ಸೊ ಎಲ್ಲಿ ಬೈತೀನೋ ಅಂತೇಳಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾನೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಕ್ಯಾಂಪ್ ಫೈರ್ ಇತ್ತು, ಅಲ್ಲಿಗೆ ಬಂದ್ವಿ. ಕ್ಯಾಂಪ್ ಫೈರ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿತ್ತು. ಅಂದರೆ 9 o'clock 10 PM ಇತ್ತು. ಸೊ ನಾವು ಬರೋ ಅಷ್ಟೊತ್ತಿಗೆ 10:30 ಆಗೋಯಿತು. ಆದರೆ ಕ್ಯಾಂಪ್ ಫೈರ್ ಇನ್ನೂ ಇತ್ತು, ಅಂದರೆ ಸ್ವಲ್ಪ ಜನ ಇದ್ದರು. ಅದಕ್ಕೇನು ಟೈಮಿಂಗ್ಸ್ ಇರಲಿಲ್ಲ. ಆಮೇಲೆ ನಾವು ಬಂದು ಹೋದ್ಮೇಲೂ ಕೂಡ ಸ್ವಲ್ಪ ಜನ ಬರ್ತಾನೆ ಇದ್ದರು. ಏನಕ್ಕೆ ತುಂಬ ಚಳಿ ಇದರಿಂದ ಫೈರ್ ಕ್ಯಾಂಪ್ ರನ್ನಿಂಗೆಲ್ಲ ಇತ್ತು ಅಂತ ಹೇಳ್ಬೋದು. ಸೊ ನಾವು ಫೈರ್ ಕ್ಯಾಂಪ್ನ ಮುಗಿಸ್ಕೊಂಡು ರೂಮ್ಗೆ ಹೊರಟ್ವಿ. ಅಷ್ಟೊತ್ತಿಗೆ ಪಾಪು ಅಲ್ಲಿ ಕೆಲವೊಂದು ಮಕ್ಕಳು ಅವನಿಗೆ ಪರಿಚಯ ಆಗಿದ್ದರು. ಅವರೆಲ್ಲ ಅಲ್ಲಿ ವಾಕ್ ಹೋಗ್ತಿದ್ದಾರೆ ಅಂಥೇಳಿ ನಮ್ಮನ್ನು ಕರೆದ್ರು. ಸೊ ಇವನು ಹೋಗೋಣ ಅಂತೇಳಿ ಹೇಳಿದ್ದಕ್ಕೆ ನಾವು ಕೂಡ ಹೋಗ್ತಾಯಿದ್ದೀವಿ ವಾಕಿಗೆ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ನಾವು ರೂಮ್ಗೆ ಬಂದ್ವಿ.
ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ ಅಂತೇಳಿ ಬಂದಿದ್ವಿ. ನಾನು ಪಾಪು ರೆಡಿಯಾಗಿದ್ವಿ. ಸೊ ಶ್ರೀಕಾಂತನು ಸ್ನಾನ ಮಾಡ್ತಾಯಿದ್ರು, ಹಾಗಾಗಿ ನಾವು ಹೀಗೆ ಒಂದು ರೌಂಡ್ ಹೋಗೋಣ ಅಂತೇಳಿ ಹೊರಗಡೆ ಬಂದ್ವಿ. ಸೊ ನಿನ್ನೆ ಪಾಪು ಡಕ್ ನೋಡಿದ್ನಲ್ಲ, ಅದೇ ಜಾಗಕ್ಕೆ ಬಂದು ಮತ್ತು ಅಲ್ಲಿಗೆ ಹೋಗೋಣ ಅಂತೇಳಿ ಆಟ ಮಾಡ್ತಿದ್ದ. ಸೊ ಈಗ ನಾವು ಅಲ್ಲಿಗೆ ಬಂದ್ವಿ. ಅವನು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ ಅದ್ರ ಜೊತೆ. ಅವನಿಗೆ ಅವೆಲ್ಲ ವಾಪಸ್ ಬಂದಿಲ್ಲ ಅಂತ ಬೇಜಾರಾಯಿತು. ನೋಡ್ಬೋದು ಎಷ್ಟು ಸಪ್ಪಗೆ ಬರ್ತಾ ಇದ್ದಾನೆ ಅಂತೇಳಿ. ಟೆಂಟ್ ಹೌಸ್ಗಳು ಸಾಮಾನ್ಯವಾಗಿ ಕಪಲ್ಸ್ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡಿ, ನಾವು ಸ್ಟೇ ಮಾಡಿದ್ದೇವಲ್ಲ ಅದೇ ರೀತಿಯಲ್ಲಿ ಸುಮಾರು ವುಡನ್ ಹಟ್ಸ್ ಇದೆ. ಫ್ಯಾಮಿಲಿಗಾದರೆ ಸ್ವಲ್ಪ ದೊಡ್ಡದು ತೊಗೊಳ್ತಾರೆ. ಅಲ್ಲೆಲ್ಲ ಸ್ಟೇ ಮಾಡಿದಾರಲ್ಲ, ಸುಮಾರು ವುಡನ್ ಹಟ್ಸ್ ಇದೆ. ಅದೇನಾ ನಮ್ಮ ರೂಮು? ಕೇಳು ಪಾಪ, ಆಯ್ತಾ ಅಂತ. ಶ್ರೀಕಾಂತ್ ಕೂಡ ರೆಡಿಯಾಗಿ ಬಂದರು. ಸೊ ನಾವು 3 ಜನನೂ ಈಗ ಟಿಫನ್ಗೆ ಅಂತೇಳಿ ಡೈನಿಂಗ್ ಹಾಲ್ ಹತ್ರ ಬಂದ್ವಿ. ಇದ್ರ ಜೊತೆಗೆ ಲೈವ್ ಕೌಂಟರ್ ಕೂಡ ಇತ್ತು. ಇಲ್ಲಿ ನಿಮಗೆ ಪ್ಲೇನ್ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ ಹಾಗೆ ಮಸಾಲೆ ದೋಸೆ ಎಲ್ಲ ಕೂಡ ಆವಾಗ ಮಾಡಿ ಕೊಡ್ತಾರೆ. ನಿಹಾಲ್ ಈ ರೀತಿ ಏನಾದರೂ ಬಂದರೆ ಬರೀ ಫ್ರೂಟ್ಸೇ ತಿಂತಾನೆ. ಇಡ್ಲಿ ವಡೆ ಎಲ್ಲ ಬೇಡ ಅಂತೆ, ಬರೀ ಹಣ್ಣು ತಿಂತೀನಿ ಅಂತೇಳಿ ಅವ್ನು ಪಾಡಿಗೆ ಅವ್ನು ಕುತ್ಕೊಂಡು ಮೊಟ್ಟೆ ಮತ್ತು ಹಣ್ಣನ್ನು ತಿಂತಾ ಇದ್ದಾನೆ. ಸೊ ಎಷ್ಟು ತಿಂತಾನೋ ಅಷ್ಟು ತಿನ್ನಲಿ, ಆಮೇಲೆ ಬೇಕಾದ್ರೆ ದೋಸೆ ತಿನ್ಸೋಣ ಅಂತೇಳಿ ಅವನಿಗೆ ತಿನ್ನೋಕ್ಕೆ ಬಿಟ್ಟಿದ್ದೀನಿ. ಸೊ ನಾವು ರೆಸಾರ್ಟ್ಗೆ ಹೋಗಿದ್ದು ಸಂಡೇ. ಸೊ ಇವತ್ತು ಮಂಡೇ, ನಾವೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಸೊ ಮಂಡೇ ಆಗಿರೋದ್ರಿಂದ ನಾನು ಮತ್ತು ಶ್ರೀಕಾಂತ್ ಮೊಟ್ಟೆ ಆಗಲಿ ಚಿಕನ್ ಮಟನ್ ಏನೂ ತಿನ್ನೋದಿಲ್ಲ. ಆದರೆ ಪಾಪುಗೆ ಮಾತ್ರ ಮೊಟ್ಟೆನ ಕೊಡ್ತೀನಿ. ಆ ಪಾಪುಗೆ ಡೈಲಿ ಕೊಡ್ತೀನಿ. ಸಾಟರ್ಡೆ ಮಾತ್ರ ಮನೆ ದೇವ್ರ ವಾರ ಅಂತೇಳಿ ಅವತ್ತೊಂದಿನ ಮೊಟ್ಟೆ ಕೂಡ ಪಾಪುಗೆ ಕೊಡೋದಿಲ್ಲ. ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಪ್ಲೇ ಏರಿಯಾ ಹತ್ರ ಬಂದ್ವಿ. ಸೊ ಫಸ್ಟಿಗೆ ಜಿಪ್ಲೈನ್ನಲ್ಲೇ ಆಡೋಣ ಅಂಥೇಳಿ ಬಂದ್ವಿ. ಆದರೆ ಪಾಪುಗೂ ಕೂಡ ಅಲೋ ಇತ್ತು ಅಂತೇಳಿದರೆ ದೊಡ್ಡವ್ರ ಜೊತೆಗೆ ಆ ಪಾಪನೂ ಕೂಡ ಕರ್ಕೊಂಡು ಹೋಗ್ಬೋದಿತ್ತು. ಸೊ ನಾನು ಬೇರೆ ಯಾವುದೋ ರೆಸಾರ್ಟಲ್ಲಿ ಈ ಜಿಪ್ಲೈನಲ್ಲಿ ಈ ಥರ ಅಲೋ ಇರಲಿಲ್ಲ. ಸೊ ನೋಡೋಣ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತೇಳಿ ಪಾಪನೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇದು ಲಾಂಗೆಸ್ಟ್ ಜಿಪ್ಲೈನ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ನಾನು ಕೂಡ ಹೋದೆ. ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಯ್ತು ಅಷ್ಟೇ, ಆಮೇಲೆ ತುಂಬಾ ಖುಷಿ ಆಯಿತು. ಅಲ್ಲೇ ಬೇರೆ ಬೇರೆ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ನಾನು ಕೂಡ ಸ್ಕೈ ಸ್ಕೇಟಿಂಗ್ ಹೋಗೋಣ ಅಂತೇಳಿ ಹೋದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನಾನು ಯಾವತ್ತೂ ಕೂಡ ಸ್ಕೈ ಸ್ಕೇಟಿಂಗ್ ಆಡಿರಲಿಲ್ಲ. ರೋಪ್ ವೇ ಆಗಲಿ ಹಾಗೆ ಸೈಕ್ಲಿಂಗು ಕೂಡ ಮಾಡಿದ್ದೀನಿ, ಸ್ಕೈ ಸೈಕ್ಲಿಂಗು. ಆದರೆ ಇದು ಸ್ಕೈ ಸ್ಕೇಟಿಂಗ್ ಆಡಿರಲಿಲ್ಲ.
ನಾನು ರೋಪ್ ಆ್ಯಕ್ಟಿವಿಟಿ ಆಡೋಕ್ಕೆ ಹೋದ್ನಲ್ಲ ಆವಾಗ ಅಮ್ಮ ಬೇಕು ಅಂತ ಅವ್ನು ಅಳ್ತಿದ್ದಂತೆ. ಅಂದೆ ಸ್ಕೈ ಸ್ಕೇಟಿಂಗ್ ಹೋದ್ನಲ್ವ ಆವಾಗ ಅವನು ಹೆದ್ರುಕೊಂಡ ಅನಿಸುತ್ತೆ. ನಿಹಾಲು ಒಂದ್ಸಲ ಜಿಪ್ ಲೈನಲ್ಲಿ ಹೋದ್ಮೇಲೆ ಮತ್ತೆ ಹೋಗಬೇಕು ಅಂತೇಳಿ ನೋಡಿ ಮತ್ತೆ ಇನ್ನೂ ಒಂದ್ಸಲ ಹೋಗೋಣ ಅಂತೇಳಿ ಹೋಗ್ತಾಯಿದೆ. ಅಲ್ಲಿ ನೋಡಿ ಅವನು ಹಾಯ್ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವನಿಗದು. ಹಾಗೆ ಅಲ್ಲಿ ಕೆಲವೊಂದು ಗೇಮ್ಸ್ಗೆಲ್ಲ ಪೇ ಮಾಡಬೇಕಿತ್ತು. ಈ ಬೈಕ್ ರೈಡ್ಗೆ ಹಾಗೆ ಬರ್ಡ್ಸ್ ಇತ್ತಲ್ವ ಆ ಕಡೆ ಹೋಗೋಕ್ಕೆ, ಮತ್ತು ಹಾರ್ಸ್ ರೈಡ್ಗೆಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡಿ ಹೋಗಬೇಕಿತ್ತು. ಇನ್ನು ಮಿಕ್ಕಿದ ಆ್ಯಕ್ಟಿವಿಟೀಸಿಗೆಲ್ಲ ನಮ್ಮದು ಅಮೌಂಟ್ ಏನು ಫಸ್ಟೇ ಪೇ ಮಾಡಿರ್ತೀವಲ್ಲ ಅದರೆಲ್ಲ ಯೂಸ್ ಮಾಡ್ಕೋಬೋದು. ಈ ಬೈಕ್ ರೈಡು ಅಷ್ಟೇ 2 ರೌಂಡ್ಸ್ ಇರುತ್ತೆ, 200 ರುಪೀಸ್ ಆಗುತ್ತೆ. ನನಗೆ ಒಬ್ಬಳೇ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅನ್ನಿಸ್ತು. ಹಾಗಾಗಿ ನಾನು ಶ್ರೀಕಾಂತ್ ಜೊತೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆದರೆ ನಾವು ರುಪೀಸ್ ರೆಸಾರ್ಟ್ ಹೋಗಿದ್ವಲ್ಲ ಅಲ್ಲಿ ಹೇಗೆ ಅಂತ ಹೇಳಿದರೆ ನಾವು ಮುಂದೆ ಕೂತಿರ್ತೀವಿ, ಹಿಂದೆ ಬೇರೆಯವರು ನಮಗೆ ಗೈಡ್ ಮಾಡ್ತಾರೆ ಹೇಗೆ ಡ್ರೈವ್ ಮಾಡೋದು ಅಂತೇಳಿ. ಪಾಪಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಇದು ಆಟ ಆಡೋಣ ಅಂತೇಳಿ ಅವನೇ ಬಾಲ್ ತೊಗೊಂಡು ರೆಡಿ ಮಾಡ್ಕೊಂಡಿದ್ದಾನೆ, ಬಾ ಆಟ ಆಡೋಣ ಅಂತೇಳಿ. ನೆಕ್ಸ್ಟ್ ನಾವು ಬಂದಿದ್ದು ಬೋಟ್ಸ್ ಹತ್ರ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ಒಬ್ಬರಿಗೆ 150 ರೂಪಾಯಿ ಚಾರ್ಜಸ್ ಆಗುತ್ತೆ. ಅದರ ಮಗುಗೆ ಇರಲಿಲ್ಲ. ನನಗೆ ಇದು ತುಂಬ ಇಷ್ಟ ಆಗಿದ್ದು ಅಂದರೆ ಕೈ ಮೇಲೆ ಇಡ್ತಾರಲ್ಲ ಪಕ್ಷಿನ, ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಇನ್ನೊಂದು ಯೆಲ್ಲೋ ಕಲರ್ ಬರ್ಡ್ನ ಭುಜದ ಹತ್ರ ಇಡ್ತಾರೆ. ಮಕ್ಕಳಿಗೆ ಅಲೋ ಇರೋದಿಲ್ಲ, ಅಂದರೆ ಇನ್ಫೆಕ್ಷನ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳಿಗೆಲ್ಲ ಕೊಡೋದಿಲ್ಲ ಅದನ್ನು. ನ್ಯಾಲ್ ಇಟ್ಕೊಬಾ ಅಂದರೆ ಬರೀ ದೂರದಿಂದ ನೋಡ್ತಿದ್ದ. ಅವನಿಗೆ ಹೆದರಿಕೆ ಕೂಡ ಆಗ್ತಾಯಿತ್ತು ಅನಿಸುತ್ತೆ, ಹತ್ರನೇ ಬರ್ತಾ ಇರಲಿಲ್ಲ ಅವನು. ಈ ಬಾಟ್ಸ್ ಎಲ್ಲ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಹೇಳಿದ್ನಲ್ಲ ಯೆಲ್ಲೋ ಕಲರ್ ಬರ್ಡ್ ಅಂತೇಳಿ, ಇದು ನನಗೆ ತುಂಬಾ ಇಷ್ಟ ಆಯಿತು. ಕಲರು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ಟಿಗೆ ಭುಜದ ಮೇಲೆ ಇಟ್ಟಿದ ಕೂಡಲೇ ಅದು ಚುಚ್ತಾ ಇತ್ತು. ಅದು ನನಗೆ ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು ಅದು ಹತ್ರ ಬಂದ ಕೂಡಲೇ. ಇದೇ ರೀತಿಯಾಗಿ ನಾವು ಮೈಸೂರಲ್ಲಿ ಒಂದು ಕಡೆ ಹೋಗಿದ್ವಿ, ಶುಕವನ ಅಂತೇಳಿ. ಅಲ್ಲೂ ಅಷ್ಟೇ ಇದೇ ರೀತಿ ಪಕ್ಷಿಗಳನ್ನ ಭುಜದ ಮೇಲೆ ಕೈ ಮೇಲೆಲ್ಲ ಇಟ್ಕೊಂಡು ಫೋಟೋಸ್ ತೊಗೋಬೋದು. ಬಟ್ ಅಲ್ಲಿ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನನಗೆ. ಅಲ್ಲಿ ಪ್ರೈಸ್ ಬಂದು ಒಂದು ಫೋಟೋಗೆ 200 ರುಪೀಸಿಂದ 300 ರುಪೀಸ್ ಏನೋ ಚಾರ್ಜಸ್ ಇತ್ತು. ಸೊ ಆಮೇಲೆ ಅವರು ಬರ್ಡ್ಸ್ಗೆಲ್ಲ ಫುಡ್ ಕೊಡ್ತಾರೆ, ನಾವು ಕೂಡ ಫೀಡ್ ಮಾಡ್ಬೋದಿತ್ತು. ಅದು ಕೈ ಮೇಲೆಲ್ಲ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಬಟ್ ಯಾರಾದರೂ ಸಡನ್ನಾಗಿ ಗೇಟ್ ಏನಾದ್ರು ತೆಗೆದುಬಿಟ್ರೆ ಆ ಸೌಂಡಿಗೆ ತುಂಬ ಹೆದರ್ಕೊಳ್ತಾ ಇದ್ವು ಅವೆಲ್ಲ. ಸೊ ನಾವು ಕೂಡ ಪಕ್ಷಿಗಳಿಗೆಲ್ಲ ಫುಡ್ನ ಫೀಡ್ ಮಾಡಿದ್ವಿ. ಪಕ್ಷಿಗಳೆಲ್ಲ ಚೆನ್ನಾಗಿ ಫುಡ್ನ ತಿಂತಾಯಿತ್ತು. ಬಟ್ ಸಡನ್ನಾಗಿ ಗೇಟ್ ಸೌಂಡ್ ಆಗಿದ್ಕೊಂಡು ಆ ಎಲ್ಲ ಪಕ್ಷಿಗಳು ಹೆದರ್ಕೊಂಡು ಕೈ ಮೇಲೆ ಬರ್ತಾನೆ ಇರಲಿಲ್ಲ. ಇವಾಗ
ಈ ಬರ್ಡ್ ನೋಡಿ ಎಷ್ಟು ಚೆನ್ನಾಗಿ ಅದು ಕಾಳಿಂದ ಸಿಪ್ಪೆ ಬಿಡಿಸಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಕ್ಯೂಟಾಗಿ ಅಂತೇಳಿ. ನಾವು ಕೂಡ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಸ್ಕೈ ಸೈಕ್ಲಿಂಗಿಗೆ. ಸೊ ಇಬ್ಬರು ಕೂಡ ಆಟ ಆಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಹಾಗೆ ಚೆಕ್ಔಟ್ ಮಾಡೋಕ್ಕೂ ಕೂಡ ಟೈಮ್ ಕೂಡ ಆಯಿತು. 11:30ಗೆ ಇದ್ದಿದ್ದು ನಮ್ಮ ಚೆಕ್ಔಟ್ ಟೈಮಿಂಗ್ಸು. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರು 1 ಅವರೆಲ್ಲ ಆದರೆ ಎಕ್ಸ್ಕ್ಯೂಸ್ ಕೂಡ ಇರುತ್ತೆ. ಇದು ನಿರ್ವಾಣ ಬಿಲ್ಡಿಂಗ್ ಅಂತೇಳಿ. ಇಲ್ಲೂ ಕೂಡ ರೂಮ್ಸ್ ಎಲ್ಲ ಇದೆ. ಇಲ್ಲಿ AC ರೂಮ್ಸು, ಹಾಗೆ ಈಗ ಫ್ಯಾಮಿಲಿ ಎಲ್ಲ ಸ್ವಲ್ಪ ಜಾಸ್ತಿ ಜನ ಏನಾದ್ರು ಇದ್ದರೆ ಅವ್ರುಗಳಿಗೆಲ್ಲ ಇಲ್ಲಿ ದೊಡ್ಡ ರೂಮ್ಸ್ ಕೂಡ ಇದೆ. ಸೊ ನೋಡಿ ಈ ಬಿಲ್ಡಿಂಗ್ ಹೀಗಿದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಚೆಕ್ಔಟ್ ಪ್ರೊಸೀಜರ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.